ಒಮ್ಮೆಯೂ ಕಪ್ ಗೆಲ್ಲದ ಕೊಹ್ಲಿಯನ್ನ ನಾಯಕನಾಗಿ ಉಳಿಸಿಕೊಂಡಿರುವುದೇ ದೊಡ್ಡದು. ವಿರಾಟ್ ಕೊಹ್ಲಿ ಕಳೆದ 7-8 ವರ್ಷದಿಂದ ಆರ್ಸಿಬಿ ತಂಡದಲ್ಲಿ ನಾಯಕನಾಗಿ ಮುನ್ನಡೆತಾ ಇದ್ದಾರೆ. ಆದರೆ ಆರ್ಸಿಬಿ ತಂಡದ ನಾಯಕನಾಗಿ ಒಮ್ಮೆಯೂ ಕಪ್ ಗೆದ್ದಿಲ್ಲ ಎಂದು ಟೀಂ ಇಂಡಿಯಾ ಮಾಜಿ ಆಟಗಾರ ಗೌತಮ್ ಗಂಭೀರ್ ಟೀಕಿಸಿದ್ದಾರೆ. ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ನಾಯಕ MS ಧೋನಿ ಹಾಗೂ ಮುಂಬೈ ಇಂಡಿಯನ್ಸ್ ತಂಡದ ನಾಯಕ ರೋಹಿತ್ ಶರ್ಮಾ ತಮ್ಮ ತಂಡವನ್ನ 3 ಬಾರಿ ಚಾಂಪಿಯನ್ ಪಟ್ಟಕ್ಕೇರಿಸಿದ್ದಾರೆ. ಇವರಿಬ್ಬರಿಗೆ ಹೋಲಿಸಿದರೆ ಕೊಹ್ಲಿ ತಾಂತ್ರಿಕವಾಗಿ ಪ್ರಬಲ ನಾಯಕನಲ್ಲ ಎಂದು ಗಂಭೀರ್ ಟೀಕಿಸಿದ್ದಾರೆ. ವಿರಾಟ್ ಕೊಹ್ಲಿ ಕಳೆದ 7-8 ವರ್ಷದಿಂದ ಆರ್ಸಿಬಿ ತಂಡವನ್ನ ನಾಯಕನಾಗಿ ಮುನ್ನಡೆಸ್ತಾ ಇದ್ದಾರೆ. ಆದರೆ ಅವರ ನಾಯಕತ್ವದಲ್ಲಿ ಇದುವರೆಗೆ ಆರ್ಸಿಬಿ 1 ಬಾರಿಯೂ IPL ಪ್ರಶಸ್ತಿಯನ್ನ ಗೆದ್ದಿಲ್ಲ. ಇಷ್ಟಾದರೂ ಕೊಹ್ಲಿಯನ್ನ ನಾಯಕನನ್ನಾಗಿ ಆರ್ಸಿಬಿ ಫ್ರಾಂಚೈಸಿ ಮುನ್ನಡೆಸುತ್ತಿರುವುದು ಅವರ ಅದೃಷ್ಟವೇ ಸರಿ. ಮ್ಯಾನೇಜ್ಮೆಂಟ್ಗೆ ಕೊಹ್ಲಿ ಋಣಿಯಾಗಿರಬೇಕು ಎಂದು ಗಂಭೀರ್ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇನ್ನಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಗಳಿಗಾಗಿ ನಮ್ಮ KFI ಮೀಡಿಯಾಗೆ ಸಬ್ಸ್ಕ್ರೈಬ್ ಮಾಡಿ.